ತಾಲೂಕು ಸಕರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಅಪಘಾತ ಪ್ರಕರಣವನ್ನ ಭೇದಿಸಿ ಕೊಲೆಯಾಗಿರುವುದನ್ನ ಪತ್ತೆ ಮಾಡಿ ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡಿಸಿದ್ದಕ್ಕಾಗಿ ಮೃತ ಯುವಕನ ಕುಟುಂಬದವರು ಹಾಗೂ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಕುಂಕನಾಡು ಮಂಜುನಾಥ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಪೊಲೀಸ್ ಕಚೇರಿಗೆ ತೆರಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್ ದಯಮ ಅವರನ್ನ ಅಭಿನಂದಿಸಲಾಯಿತು. ಜೂನ್ 12/6/2026 ಚಿಕ್ಕಮಗಳೂರು ಮತ್ತು ಕಡೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅಪಘಾತ ಪ್ರಕರಣವನ್ನು ಸಕರಾಯಪಟ್ಟಣ PSI ಅವರ ಒಂದು ಸ್ಟೇಷನ್ನಲ್ಲಿ ನೋಂದಣಿಯಾಗುತ್ತೆ. ನೋಂದಣಿಯಾದ ಸಂದರ್ಭದಲ್ಲಿ ಸ್ಥಳ ಪರಿಶೀಲನೆಗೆ ಬಂದ ಸಂದರ್ಭದಲ್ಲಿ ಕಡೂರು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಾವು PSI ಸಿಬ್ಬಂದಿ ಜೊತೆಲಿ ಬಂದ ಸಂದರ್ಭದಲ್ಲಿ ನನಗೆ ಅಲ್ಲಿ ಒಂದಿಷ್ಟು ಅನುಮಾನಾಸ್ಪದವಾದಂಥ ಒಂದು ವಾತಾವರಣ ನನಗೆ ಕಾಣುತ್ತೆ. ನಾನು ಅದನ್ನು ಮಾನ್ಯ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಶೇರ್ ಮಾಡ್ಕೊಳ್ತೀನಿ. ನನ್ನ ಒಂದು ಏನು ವಿಚಾರಗಳನ್ನು ಮಾಹಿತಿಯನ್ನು ಕೊಟ್ಟದ್ದನ್ನು ಭಾಳ ಗಂಭೀರವಾಗಿ ತಗೊಂಡು ಆ ಗಂಭೀರತೆಯಲ್ಲೂ ಕೂಡ ಅವರು ಆ ಪ್ರಕರಣವನ್ನು ಏನು ಶೋಧನೆ ಮಾಡಿ ಏನು ಮೃತ ವ್ಯಕ್ತಿ ಯಶವಂತ, ಈಗಾಗಲೇ ಏನು ಸತ್ತೋಗಿದ್ದಾನೆ ಹಾಸನದ ಯಶವಂತ, ಆತನ್ನು ಅವನ ಸ್ನೇಹಿತನೇ ಸಚಿನ್ನೇ ಕೊಲೆ ಮಾಡಿ ಒಂದು ಏನು ಎವಿಡೆನ್ಸ್ ಡಿಸ್ಟ್ರಾಯ್ ಅಂದರೆ ಸಾಕ್ಷಿ ನಾಶ ಮಾಡೋ ಪ್ರಯತ್ನವನ್ನು ಮಾಡಿದ್ದ. ಆ ಸ್ಥಳ ಮಾಜೂರು ಬಾಡಿ ಬಿದ್ದಿದ್ದು ಒಂದು ಜಾಗದಲ್ಲಿ ಆದರೆ ಸ್ಕೂಟಿ ಒಂದು ಜಾಗದಲ್ಲಿತ್ತು. ನಾವು ಇದನ್ನು ಪದೇ ಪದೇ ಪೊಲೀಸರಿಗೆ ಸರ್ ಸ್ಕೂಟಿನಲ್ಲಿ ಮಾಹಿತಿ ಇದೆ ಸರ್ ದಯಮಾಡಿ ಪರಿಶೀಲನೆ ಮಾಡಿ ಅಂತ ನಾವು ಮಾನ್ಯ SP ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ SP ಸಾಹೇಬರು ಒಂದಿಷ್ಟು ಟೀಮನ್ನು ಮಾಡಿ ಸ್ಕೂಟಿಲಿ ಏನಿತ್ತು ಸರ್? ಸ್ಕೂಟಿನಲ್ಲಿ ಜೊತೆಲಿ ಬಂದಿರ್ತಾರೆ. ಚಿಕ್ಕಮಗಳೂರಲ್ಲಿ ಏನಾಗಿದೆ ಅಂದರೆ ಆ ಘಟನೆ ನಡೆದ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಸೂಟಿಲ್ಲಿ ಆರೋಪಿ ಮತ್ತು ವಿಕ್ಟಿಮ್ಮು ಈ ಸತ್ತೋಗಿರೋನು ಮತ್ತೆ ಕೊಲೆ ಮಾಡಿರೋ ಇಬ್ಬರು ಜೊತೆಯಲ್ಲಿ ಓಡಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲ CCTVನೂ ಪೊಲೀಸವರು ಅದನ್ನು ಏನು CCTVನ ಪರಿಶೋಧನೆ ಮಾಡಿದ ಸಂದರ್ಭದಲ್ಲಿ 12ನೇ ತಾರೀಕು ರಾತ್ರಿ ಈ ಕಡೆಯಿಂದ 8:30-9 ಗಂಟೆಯಲ್ಲಿ ಇಬ್ಬರು ಜೊತೆಲಿ ಹೋಗಿ ಆ ಕಡೆಯಿಂದ ಸಿಂಗಲ್ ಆಗಿ ಬರ್ತಾನೆ. ಯಾರು? ಆರೋಪಿ ಸಚಿನ್ ಸಿಂಗಲ್ ಆಗಿ ಬಂದಿದ್ದು ಒಂದನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಆತನ್ನ SP ಸಾಹೇಬರ ಮಾರ್ಗದರ್ಶನದಲ್ಲಿ ಕರ್ಕೊಂಡ್ಬಂದು ಏನು ನಮ್ಮ ಇನ್ಸ್ಪೆಕ್ಟ್ರು ಅವ್ರದೇ ರೀತಿಯಲ್ಲಿ ಪೊಲೀಸ್ ಭಾಷೆಯಲ್ಲಿ ಆತನ್ನ ಏನು ತನಿಖೆನ ವಿಶ್ಲೇಷಣೆ ಮಾಡಿ ತನಿಖೆನ ಒಂದು ಕೈಗೊಂಡ ಸಂದರ್ಭದಲ್ಲಿ ಏನು ಈ ಕೊಲೆಗಾರ ಆರೋಪಿ ಸಚಿನ್ ಇದ್ದಾನೆ ಅವನ್ನೆಲ್ಲ ಕೂಡ ಒಪ್ಕೊಳ್ತಾನೆ. ನಾನೇ ಆತನ ಹತ್ರ 28,000 ದುಡ್ಡಿತ್ತು, ದುಡ್ಡು ಕೊಡು ಅಂದೆ, ದುಡ್ಡು ಕೊಡಲಿಲ್ಲ. ಆದ್ದರಿಂದ ನನ್ನ ಹತ್ರ ಇದ್ದಂಥ ಸ್ಕ್ರೂ ಡ್ರೈವರ್ ಅವನ್ನ ಎಡತೊಡೆ ಮತ್ತು ಎಡಭಾಗ ಹಾಗೂ ಏನು ಅವನ ಟೆಸ್ಟಿಕಲ್ಸು ಮತ್ತು ಎಡ ಹೊಟ್ಟೆಗೆ ಚುಚ್ಚಿ ನಾನು ಅವನ್ನ ಕೊಲೆ ಮಾಡ್ತೀನಿ. ಕೊಲೆ ಮಾಡಿದ ನಂತರ ನನಗೆ ಏನು ಮಾಡಬೇಕಂತ ಗೊತ್ತಾಗದೆ ಅವನ ಬಾಡಿನ ಅಲ್ಲೇ ಬಿಟ್ಟು ಸ್ಕೂಟಿನ 1 ಕಿಲೋಮೀಟರ್ ಅಂತರದಲ್ಲಿ ತಗೊಂಡು ನಿಲ್ಲಿಸ್ತೀನಿ. ಆ ನಿಲ್ಲಿಸಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಮಹೇಂದ್ರ ಜೀತೋ ಬರುತ್ತೆ. ಜೀತೋ ಬಂದು ಅವನು ಗಡಿಬಿಡಿಯಾಗಿ ಆ ವಾಹನದ ಯಾರದು ಲಗೇಜ್ ಗಾಡಿ ವಾಹನದ ಚಾಲಕ ಏನು ಮಾಡ್ತಾನೆ, ಗಡಿಬಿಡಿಯಾಗಿ ಆ ಬಾಡಿ ನೋಡಿ ಮುಂದಕ್ಕೆ ಹೋಗಿ ಗುಂಡಿಗೆ ಬೀಳ್ತಾನೆ. ಪೊಲೀಸವರು ಇದನ್ನು ಆಧರಿಸಿ ಹೌದು ಇದೇ ಗಾಡಿ ಇವನು ಗುದ್ದಿದೆ ಅಂತ ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಸಂದರ್ಭದಲ್ಲಿ ಅವ್ನು ಸತ್ಯ ಹೇಳ್ತಾನೆ, ನಾನು ಯಾವತ್ತೂ ಕೂಡ ಅವನಿಗೆ ಆಕ್ಸಿಡೆಂಟ್ ಮಾಡಿಲ್ಲ, ಗುದ್ದಿಲ್ಲ, ಇದರಲ್ಲಿ ನಂದೇನೂ ಪಾತ್ರ ಇಲ್ಲ ಅಂತಾನೆ. ಇದನ್ನೂ ಕೂಡ ಅವ್ರ ಗಮನಕ್ಕೆ ತೊಗೊಂಡು ನಾವು ಕೊಟ್ಟಂಥ ಮಾಹಿತಿಗಳನ್ನು ತೊಗೊಂಡು ಮಾನ್ಯ ನಮಗೆ ಪೊಲೀಸು ಇನ್ಸ್ಪೆಕ್ಟರ್ ಆಗಲಿ ಅಥವಾ ಸಬ್ ಇನ್ಸ್ಪೆಕ್ಟರ್ ಆಗಲಿ ಸಾಹೇಬರು SP ಸಾಹೇಬರಾಗಲಿ ಇದನ್ನು ಭಾಳ ಕೂಲಂಕುಷವಾಗಿ ತನಿಖೆಯನ್ನು ಇದು ಮಾಡಿ ಈಗ ಮೊನ್ನೆ ದಿನ ಏನು ಸಚಿನ್ನ ಕರ್ಕೊಂಬಂದು ಅವನಿಂದ ಬಾಯಿ ಬಿಡಿಸಿ ಆರೋಪನ ಒಪ್ಪಿಕೊಂಡು ಸಚಿನ್ನ ಈಗಾಗಲೇ ಏನು ಜಿಲ್ಲಾ ಕೇಂದ್ರ ಕಾರಾಗೃಹ ಚಿಕ್ಕಮಗಳೂರಲ್ಲಿ ಅವನಿಗಾಗಲೇ ಶರಮನವಾಸದಲ್ಲಿದ್ದಾನೆ. ಇದರ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕರ್ನಾಟಕ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯ ಮುಖ್ಯ ಉದ್ದೇಶ ನಾವೆಲ್ಲ ಕಡೆ ಹೇಳ್ತಿರ್ತೀವಿ, ನೊಂದವರಿಗೆ ನಾವು ನೆರಳಾಗಿ ನಿಲ್ತೀವಿ ಅಂತೇಳಿ. ನಮಗೆ ನಮ್ಮ ರಾಜ್ಯ ಮಹಿಳಾಧ್ಯಕ್ಷರಾದಂಥ ರೈತ ಸಂಘದ ಉಮಾಕ್ಷಿ ಮೇಡಮ್ ಅವರು ನಮ್ಮ ಜೊತೆಗೆ ಅವರ ರೂಪಕ್ಕ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿ ಬಂದಾಗ ನಾವು ಅವ್ರಿಗೊಂದು ಧೈರ್ಯ ಕೊಟ್ಟಿದ್ದೀವಿ. ಇದು ನಿಮ್ಮ ಮಗನ ಅಪಘಾತ ಅಲ್ಲ, ಇದು ಕೊಲೆ, ಇದಕ್ಕೆ ಪರಿಹಾರ ಕೊಡ್ತೀವಿ ಖಂಡಿತ. ನಾವು ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ನಾವೆಲ್ಲ ನಿಲ್ಲೋಣ ಸಾರ್ವಜನಿಕ ಅಂತ ಹೇಳಿದ ಸಂದರ್ಭದಲ್ಲಿ ಅವರು ಕೂಡ ಇಲ್ಲಿ ತನಕ ಪಾಪ ಮಗನ ಕಳ್ಕೊಂಡಂಥ ರೂಪಕ್ಕ ಅವ್ರ ನೋವು ನಮಗೆ ನೋಡ್ಲಿಕ್ಕೆ ಆಗಲ್ಲ. ಆದರೆ ಏನು ಮಾಡಲಿಕ್ಕಾಗಲ್ಲ, ಸತ್ತೋನು ಮತ್ತೆ ಬರೋದಿಲ್ಲ. ಆದರೆ ಇಂಥ ಪ್ರಕರಣ ಮತ್ತೊಂದು ಸರಿ ಈ ಆರೋಪಿ ಏನಾದರೂ ಈ ಸರಿ ಬಿಟ್ಟಿದ್ರೆ ಮತ್ತೊಂದು ಪ್ರಕರಣದಲ್ಲಿ ಮತ್ತೊಬ್ಬರು ಕೊಲೆ ಮಾಡೋರು. ಅದಕ್ಕೆ ಮಾನ್ಯ ಪೊಲೀಸು ವರಿಷ್ಠಾಧಿಕಾರಿ ಎಲ್ಲ ಅವರ ಇಲಾಖೆ ಭಾಳ ಕಷ್ಟಪಟ್ಟು ತನಿಖೆನ ವಿಚಾರಣೆ ಮಾಡಿ ಕೂಲಂಕುಷವಾಗಿ ಅದೇನು ವಿಚಾರಣೆ ನೆಪದಲ್ಲಿ ಅವ್ರನ್ನ ತಗೊಂಡು ಈಗೆಲ್ಲ ಕೈಗೊಂಡು ಈಗ ಆಲ್ರೆಡಿ ಅವನು ಕೊಲೆಗಾರ ಅಂತ ಅಪ್ರೂವರ್ ಆಗಿದ್ದಾನೆ. ಈಗ ಅವನು ಜೈಲಲ್ಲಿದ್ದಾನೆ. ಈ ಒಂದು ವಿಚಾರಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇವತ್ತು ಮಾನ್ಯ SP ಸಾಹೇಬ್ರನ್ನ ಏನು ಮನುಷ್ಯನ ದೇಹದಲ್ಲಿ ನಾನು ಸುಂದರವಾಗಿದ್ದೀನಿ, ನಾನು ಸುಂದರವಾದ ದೇಹದಲ್ಲಿ ನೊಣಗಳು ಕೂರೋದು ಗಾಯದ ಮೇಲೆ. ಹಾಗೆ ಯಾವುದೇ ಒಂದು ಇಲಾಖೆಯಲ್ಲಿ ಒಂದು ಸಣ್ಣ ಲೋಪದೋಷ ಬಂದರೆ ಸ್ಟ್ರೈಕ್ ಮಾಡೋದು, ಹೋರಾಟ ಮಾಡೋದು, ಅವ್ರು ಸರಿ ಇಲ್ಲ ಅಂತ ಅವ್ರ ಕಡೆಗೆ ಬೆಟ್ ಮಾಡಿ ತೋರಿಸೋದಲ್ಲ. ಇಂಥ ಪೊಲೀಸ್ ಅಧಿಕಾರಿಗಳು ಇಡೀ ಕರ್ನಾಟಕ ರಾಜ್ಯಕ್ಕೆ ಚಿಕ್ಕಮಗಳೂರು ಪೊಲೀಸು ಮಾದರಿಯಾಗಿದ್ದಾರೆ ಅಂತ ನಾನು ಈ ಮೂಲಕ ಭೂಮಿಕಾ TV ಮೂಲಕ ತಿಳಿಸೋದ್ರ ಮೂಲಕ ನಾನು ಕೂಡ ವೈಯಕ್ತಿಕವಾಗಿ ಸಂಘಟನೆ ಮೂಲಕ ಮತ್ತು ಏನು ಮೃತ ವ್ಯಕ್ತಿಯ ಕುಟುಂಬದ ಮೂಲಕ ನಾನು ಮಾನ್ಯ ಪೊಲೀಸ್ ಅಧಿಕಾರಿ ಅವರೆಲ್ಲ ಟೀಮಿಗೆ ಶುಭಾಶಯ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ.